ವೀಕ್ಷಕರೇ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ಇವತ್ತು ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ನಿರ್ಮಲಾ ಸೀತಾರಾಮನ್ ದಾಖಲೆಯ 9ನೇ ಬಾರಿಗೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಇಡೀ ವಿಶ್ವದಲ್ಲೇ ನಡೀತಾ ಇರುವಂತಹ ಈ ವ್ಯಾಪಾರ ಅನಿಶ್ಚಿತತೆ, US ಟ್ಯಾರಿಫ್ಸ್ನಂತಹ ಸವಾಲುಗಳ ಮಧ್ಯೆಯೂ ಕೂಡ ಭಾರತದ ಆರ್ಥಿಕತೆ ಈಗಲೂ ಸದೃಢವಾಗಿ ನಿಂತಿದೆ. ಈ ಸಮಯದಲ್ಲಿ ಈ ಬಜೆಟ್ ಬಹಳ ಅಂದ್ರೆ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಬನ್ನಿ, ಈ ಬಜೆಟ್ನಲ್ಲಿ ಏನಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡೋಣ. ಈ ಬಜೆಟ್ನ ಒಂದು ಮುಖ್ಯ ಹೈಲೈಟ್ ಅಂದ್ರೆ ಸರ್ಕಾರದ ಕ್ಯಾಪೆಕ್ಸ್ ಪುಷ್, ಅಂದ್ರೆ ಬಂಡವಾಳ ವೆಚ್ಚದ ಹೆಚ್ಚಳ. FY26-27 ನಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಬಂಡವಾಳ ವೆಚ್ಚವನ್ನ 12.2 ಲಕ್ಷ ಕೋಟಿ ಅಂದ್ರೆ 9% ಹೆಚ್ಚು ಮಾಡಲಾಗಿದೆ. ಇಲ್ಲಿ ಸರ್ಕಾರದ ಉದ್ದೇಶ ಅಂತೂ ಬಹಳ ಸ್ಪಷ್ಟವಾಗಿದೆ. ಇನ್ಫ್ರಾಸ್ಟ್ರಕ್ಚರ್ ಲೆಡ್ ಗ್ರೋತ್ ಅಂದ್ರೆ ಮೂಲಸೌಕರ್ಯ ಅಭಿವೃದ್ಧಿಯ ಮೂಲಕ ದೇಶದ ಅಭಿವೃದ್ಧಿ, ಇದು ಸರ್ಕಾರದ ಪ್ರಮುಖವಾದಂಥ ಪಾಲಿಸಿ ಥೀಮ್. ಸರ್ಕಾರ 5 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂಥ ನಗರಗಳ ಮೇಲೆ, ಅದರಲ್ಲೂ ಟೈರ್ 2, ಟೈರ್ 3 ಸಿಟಿಗಳ ಮೇಲೆ ಹೆಚ್ಚು ಫೋಕಸ್ ಮಾಡಿದೆ. ಯಾಕೆ ಅಂದರೆ ಮುಂದಿನ ಫ್ಯೂಚರ್ ಈ ಸಿಟಿಗಳು ಅಂತ. ಇವು ಮುಂದೆ ಭವಿಷ್ಯದಲ್ಲಿ ಒಂದು ಹೊಸ ಗ್ರೋತ್ ಇಂಜಿನ್ ಆಗಿ ಹೊರಹೊಮ್ಮುತ್ತೆ ಅನ್ನೋದು ಸರ್ಕಾರದ ಪ್ಲಾನ್. ಫೈನ್, ಈ ವಿಡಿಯೋದಲ್ಲಿ ನಾವು ಅಲೋಕೇಶನ್, ಪಾಲಿಸಿ ಡೈರೆಕ್ಷನ್ ಮತ್ತು ಇನ್ಸೆಂಟಿವ್ಸ್ನ ಮೂಲಕ ಭವಿಷ್ಯದಲ್ಲಿ ಅವಕಾಶಗಳು ಸೃಷ್ಟಿಯಾಗಬಹುದಾದಂಥ ಕೆಲವು ಸ್ಪೆಸಿಫಿಕ್ ಸೆಕ್ಟರ್ಗಳ ಮೇಲೆ ಫೋಕಸ್ ಮಾಡೋಣ. ಜೊತೆಗೆ ಯಾವ ಸ್ಟಾಕ್ಸ್ಗೆ ಈ ಬಜೆಟ್ನಿಂದ ಸಹಾಯ ಆಗುತ್ತೆ, ನೀವೆಲ್ಲಾದರೂ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರೆ ಯಾವ ಸ್ಟಾಕ್ಸ್ ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇರಬಹುದು ಅನ್ನೋದನ್ನು ನೋಡೋಣ. ಮೊದಲಿಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲ ಸೆಕ್ಟರ್ ರೈಲ್ವೇಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಈ ಬಜೆಟ್ನಲ್ಲಿ ಸರ್ಕಾರ 7 ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ಗಳನ್ನು ಘೋಷಣೆ ಮಾಡಿದೆ. ಇವುಗಳನ್ನು ಗ್ರೋತ್ ಕಾರಿಡಾರ್ಸ್ ಅಂತ ಕರೆದಿದೆ ಸರ್ಕಾರ. ಉದಾಹರಣೆಗೆ ಈ ಮುಂಬೈ ಪುಣೆ, ಪುಣೆ ಹೈದರಾಬಾದ್, ಹೈದರಾಬಾದ್ ಬೆಂಗಳೂರು ಎಕ್ಸೆಟ್ರಾ. ಇದರ ಜೊತೆಗೆ 20 ನ್ಯಾಷನಲ್ ವಾಟರ್ವೇಸ್, ಕೋಸ್ಟಲ್ ಕಾರ್ಗೋ ಪುಷ್, ಶಿಪ್ ರಿಪೇರ್ ಇಕೋಸಿಸ್ಟಮ್ ಮತ್ತು 10,000 ಕೋಟಿ ಮೌಲ್ಯದ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಅನ್ನು ಕೂಡ ಸರ್ಕಾರ ಘೋಷಣೆ ಮಾಡಿದೆ. ಈ ಎಲ್ಲ ಯೋಜನೆಗಳ ಉದ್ದೇಶ ಏನು ಅಂದ್ರೆ ಭಾರತದ ಲಾಜಿಸ್ಟಿಕ್ ಕಾಸ್ಟ್ ಅನ್ನ ಕಮ್ಮಿ ಮಾಡೋದು. ಆದರೆ ಅಷ್ಟೇ ಅಲ್ಲ, ಇಲ್ಲಿ ಒಂದು ಸ್ಟ್ರಾಂಗ್ ಆದಂಥ ಇಂಡಸ್ಟ್ರಿಯಲ್ ಆಂಗಲ್ ಕೂಡ ಇದೆ. ಸರ್ಕಾರ ಪವರ್, ಸ್ಟೀಲ್, ಸಿಮೆಂಟ್, ರಿಫೈನರೀಸ್ ಮತ್ತು ಕೆಮಿಕಲ್ ಸೆಕ್ಟರ್ಸ್ಗಳಲ್ಲಿ ಕಾರ್ಬನ್ ಕ್ಯಾಪಿಟಲ್ ಯುಟಿಲೈಸೇಷನ್ಗಾಗಿ 5 ವರ್ಷಕ್ಕೆ 20,000 ಕೋಟಿ ಹಣವನ್ನು ಘೋಷಣೆ ಮಾಡಿದೆ. ಹಾಗಾದ್ರೆ ನೀವು ಈ ಸೆಕ್ಟರ್ನಲ್ಲಿ ಯಾವೆಲ್ಲ ಸ್ಟಾಕ್ಸ್ಗಳನ್ನು ನೋಡಬೇಕು ಅಂತ ಹೇಳಿದ್ರೆ ಇದರಲ್ಲಿ L&T, ರೈಲ್ ವಿಕಾಸ್ ನಿಗಮ್ ಮತ್ತು ಜುಪಿಟರ್ ವ್ಯಾಗನ್ಸ್ ಈ ಕಂಪನಿಗಳು ಇದಾವೆ. ಈ ಕಂಪನಿಗಳಿಗೆ ಬಜೆಟ್ನಿಂದ ಸಹಾಯ ಆಗಬಹುದು. ಈ ಸ್ಟಾಕ್ಸ್ಗಳನ್ನ ಈ ಟೇಬಲ್ನಲ್ಲಿ ನೀವು ನೋಡಬಹುದು. ಇನ್ನು ನಮ್ಮ ಮುಂದಿನ ಸೆಕ್ಟರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಸೆಮಿಕಂಡಕ್ಟರ್ಸ್. ಇಲ್ಲಿ ಸರ್ಕಾರದ ಗಮನ ಕೇವಲ ಮೆಷಿನರಿ ಅಸೆಂಬ್ಲಿ ಮಾತ್ರ ಅಲ್ಲ, ಸಂಪೂರ್ಣವಾದಂಥ ಎಲೆಕ್ಟ್ರಾನಿಕ್ ಇಕೋಸಿಸ್ಟಮ್ ಅನ್ನ ನಿರ್ಮಾಣ ಮಾಡೋದು ಸರ್ಕಾರದ ಉದ್ದೇಶ. ಹಾಗಾಗಿ ಸರ್ಕಾರ ಇಲ್ಲೊಂದು ದೊಡ್ಡ ಘೋಷಣೆ ಮಾಡಿದೆ, ಅದು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ISM 2.2. ಇಲ್ಲಿ ಪ್ರಮುಖವಾಗಿ ಸೆಮಿಕಂಡಕ್ಟರ್ ಇಕ್ವಿಪ್ಮೆಂಟ್ ಮತ್ತು ಮೆಟೀರಿಯಲ್ಸ್, ಫುಲ್ ಸ್ಟೇಕ್ ಇಂಡಿಯನ್ IP ಮತ್ತು ಚಿಪ್ ಡಿಸೈನ್ನ ಜೊತೆಗೆ ಇಂಡಸ್ಟ್ರಿ ಲೆಡ್ R&D ಹಾಗೂ ಸ್ಕಿಲ್ ಡೆವಲಪ್ಮೆಂಟ್ ಅನ್ನು ಒಳಗೊಂಡಿದೆ. ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಅದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿ, ಇದೆಲ್ಲವೂ ಕೂಡ ಈ ಯೋಜನೆಯಲ್ಲಿ ಇನ್ಕ್ಲೂಡ್ ಆಗಿದೆ. ಇದರ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ECMSಗೆ ನೀಡುವಂತಹ ಹಣವನ್ನ 22,919 ಕೋಟಿಯಿಂದ 40,000 ಕೋಟಿ ಅಂದ್ರೆ 1 to ಡಬಲ್ ಮಾಡಿದೆ ಸರ್ಕಾರ. ಇದರಿಂದ ಯಾವ ಸ್ಟಾಕ್ಸ್ ನೇರವಾಗಿ ಲಾಭ ಪಡೆಯುತ್ತೆ ಅಂತ ನೋಡಿದ್ರೆ ಇಲ್ಲಿ ಡಿಕ್ಸಾನ್ ಟೆಕ್ನಾಲಜೀಸ್ ಮತ್ತು ಕೇನ್ಸ್ ಟೆಕ್ನಾಲಜೀಸ್ ನಂತಹ ಕಂಪನಿಗಳು ವಿಶೇಷವಾಗಿ ಹೈಲೈಟ್ ಆಗ್ತವೆ. ನೀವು ಈ ಸ್ಟಾಕ್ಸ್ ಗಳನ್ನ ಈ ಟೇಬಲ್ ನಲ್ಲಿ ನೋಡಬಹುದು. ಮುಂದಿನ ಸೆಕ್ಟರ್ಸ್ ಬಯೋಫಾರ್ಮಾ. ಈ ವರ್ಷ ಬಯೋಫಾರ್ಮಾ ಶಕ್ತಿ ಅಡಿಯಲ್ಲಿ ಮುಂದಿನ 5 ವರ್ಷಗಳಿಗೆ 10,000 ಕೋಟಿ ಔಟ್ಲೇಯನ್ನು ಸರ್ಕಾರ ಪ್ರಸ್ತಾಪ ಮಾಡಿದೆ. ಇದು ಬಹಳ ಮಹತ್ವದ ಕ್ರಮ. ಯಾಕೆ ಅಂದ್ರೆ ಇದುವರೆಗೆ ನಮ್ಮ ಫೋಕಸ್ ಹೆಚ್ಚಾಗಿದ್ದು ಜನರಿಕ್ ಮೆಡಿಸಿನ್ ಮೇಲೆ ಮಾತ್ರ. ಆದರೆ ಎಕನಾಮಿಕ್ ಸರ್ವೆ 2025-26 ಪ್ರಕಾರ ಭಾರತೀಯ ಫಾರ್ಮಾ ಇಂಡಸ್ಟ್ರಿ ಈಗ ವಾಲ್ಯೂಮ್ ಡ್ರಿವನ್ ಗೇಮ್ನಿಂದ ವ್ಯಾಲ್ಯೂ ಡ್ರಿವನ್ ಗೇಮ್ನ ಕಡೆಗೆ ಸಾಗ್ತಾ ಇದೆ. ಹಾಗಾಗಿ ಈ ಮಿಷನ್ನ ಅಡಿಯಲ್ಲಿ 3 ಹೊಸ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಎಜುಕೇಶನ್ ಅಂಡ್ ರಿಸರ್ಚ್ NIPR ಗಳನ್ನು ಸ್ಥಾಪಿಸಲಾಗ್ತಾ ಇದೆ ಮತ್ತು ಈಗಿರುವ 7 ಸಂಸ್ಥೆಗಳನ್ನ ಅಪ್ಗ್ರೇಡ್ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಮಾರುಕಟ್ಟೆಗೆ ಬರುವುದಕ್ಕೂ ಮೊದಲು ಔಷಧಗಳನ್ನು ಪರೀಕ್ಷೆ ಮಾಡುವುದಕ್ಕೆ ಅಗತ್ಯವಾದಂತಹ 1,000 ಅಕ್ರೆಡಿಟೆಡ್ ಕ್ಲಿನಿಕಲ್ ಟ್ರಯಲ್ ಸೈಟ್ಗಳ ನೆಟ್ವರ್ಕ್ ಅನ್ನು ಕೂಡ ನಿರ್ಮಿಸಲಾಗ್ತಾ ಇದೆ. ಈಗ ಸರ್ಕಾರದ ಗಮನ ಇಂಪೋರ್ಟೆಡ್ ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್, APIs, ಕೀ ಸ್ಟಾರ್ಟಿಂಗ್ ಮೆಟೀರಿಯಲ್ಸ್ ಮತ್ತು ಡ್ರಗ್ ಇಂಟರ್ಮೀಡಿಯೇಟ್ಸ್ ಇದರ ಮೇಲೆ ಅವಲಂಬನೆಯನ್ನ ಕಮ್ಮಿ ಮಾಡೋದ್ರ ಮೇಲೆ ಇತ್ತು. ಈ ಉದ್ದೇಶದಿಂದಾಗಿ ಬಲ್ಕ್ ಡ್ರಗ್ಸ್ಗಾಗಿ PLI ಸ್ಕೀಮ್, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅನ್ನು ಆರಂಭ ಮಾಡಲಾಗಿತ್ತು. ಇದರ ಮೂಲಕ ಸೆಪ್ಟೆಂಬರ್ 2025 ವೇಳೆಗೆ ಸುಮಾರು 4,763 ಕೋಟಿ ಮೊತ್ತದ ಇನ್ವೆಸ್ಟ್ಮೆಂಟ್ಸ್ ಆಗಿದೆ.
ಇದರ ಜೊತೆಗೆ ಗುಜರಾತ್, ಹಿಮಾಚಲ್ ಪ್ರದೇಶ್ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ 3 ವರ್ಲ್ಡ್ ಕ್ಲಾಸ್ ಬಲ್ಕ್ ಡ್ರಗ್ ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಲಾಗ್ತಾ ಇದೆ. ಇದಕ್ಕೆ ಒಟ್ಟು 3,000 ಕೋಟಿ ಔಟ್ಲೇ ಇಡಲಾಗಿದೆ. ಈ ಎಲ್ಲಾ ಕ್ರಮಗಳು ದೇಶೀಯ ಉತ್ಪಾದನೆಯನ್ನ ಹೆಚ್ಚು ಮಾಡೋದರಲ್ಲಿ ಹೆಚ್ಚು ಗಮನ ಹರಿಸುತ್ತೆ. ಹೈ ವ್ಯಾಲ್ಯೂ ಡ್ರಗ್ಸ್ ಉತ್ಪಾದನೆಗೆ ಇದು ಸಹಾಯ ಮಾಡುತ್ತೆ. ಈ ಪಾಲಿಸಿ ಬಯೋಸಿಮಿಲರ್ಸ್ ಮತ್ತು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಮೇಲೆ ಕೆಲಸ ಮಾಡುವಂತ ಕಂಪನಿಗಳಿಗೆ ಬೆಂಬಲ ನೀಡುತ್ತೆ. ಇದರಿಂದಾಗಿ ಕಾಸ್ಟ್ ಸ್ಟ್ರಕ್ಚರ್ಸ್ ಬೆಟರ್ ಆಗುತ್ತೆ ಮತ್ತು CDMO ಎಕೋಸಿಸ್ಟಮ್ನಲ್ಲಿ ನಿಧಾನವಾದ ಮತ್ತು ಸುಸ್ಥಿರವಾದಂತಹ ಬೆಳವಣಿಗೆ ಸಾಧ್ಯ ಆಗುತ್ತೆ. ಇದರಿಂದ ಲಾಭ ಪಡೆಯುವಂತ ಕೆಲವು ಸ್ಟಾಕ್ಸ್ ಯಾವುದು ಅಂದ್ರೆ ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರೀಸ್, ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್, ಜೊತೆಗೆ ಈ ಕೆಳಗೆ ಪಟ್ಟಿ ಮಾಡಿರುವಂತಹ ಕೆಲವು ಕಂಪನಿಗಳು. ಇನ್ನು ನಮ್ಮ ಕೊನೆಯ ಸೆಕ್ಟರ್ ಕ್ರಿಟಿಕಲ್ ಮತ್ತು ರೇರ್ ಅರ್ತ್ ಮಿನರಲ್ಸ್. ಈ ಬಾರಿಯ ಬಜೆಟ್ನಲ್ಲಿ ಸರ್ಕಾರ ಕ್ರಿಟಿಕಲ್ ಮಿನರಲ್ಸ್ನ ಮೇಲೆ ತನ್ನ ಫೋಕಸ್ ಇನ್ನಷ್ಟು ಹೆಚ್ಚು ಮಾಡಿದೆ. ಒಡಿಶಾ, ಕೇರಳ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಂತಹ ಖನಿಜ ಸಂಪನ್ಮೂಲ ಸಮೃದ್ಧವಾಗಿರುವಂತಹ ರಾಜ್ಯದಲ್ಲಿ ರೇರ್ ಅರ್ತ್ ಕಾರಿಡಾರ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಅಲೋಕೇಶನ್ ಮಾಡಲಾಗಿದೆ. ಇದರ ಉದ್ದೇಶ ಏನು ಅಂದರೆ ಮೈನಿಂಗ್, ಪ್ರೊಸೆಸಿಂಗ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಇಕೋಸಿಸ್ಟಮ್ ಅನ್ನು ಬಲಪಡಿಸೋದು ಮತ್ತು ಭಾರತದ ಗ್ಲೋಬಲ್ ಸಪ್ಲೈ ಚೈನ್ ಪೊಟೆನ್ಷಿಯಲ್ ಅನ್ನು ಇನ್ನಷ್ಟು ಉತ್ತಮಗೊಳಿಸೋದು. ಇತ್ತೀಚೆಗೆ ನಮ್ಮ ಸರ್ಕಾರ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಅನ್ನು ಜಾರಿಗೊಳಿಸಿತ್ತು. ಇದರ ಉದ್ದೇಶ ಏನು ಅಂದರೆ ಗ್ರೀನ್ ಇಂಡಸ್ಟ್ರಿಗಳಿಗೆ ಈ ಕ್ರಿಟಿಕಲ್ ಮಿನರಲ್ಗಳನ್ನು ಹೆಚ್ಚಾಗಿ ತಲುಪಿಸೋದು. ಮುಂದಿನ 7 ವರ್ಷಗಳಿಗೆ ಇದಕ್ಕಾಗಿ 34,300 ಕೋಟಿ ಮೊತ್ತದ ಔಟ್ಲೇಯನ್ನು ನಿಗದಿಪಡಿಸಲಾಗಿದೆ. ಇದರಿಂದ ಲಾಭ ಪಡೆಯಬಹುದಾದಂತಹ ಕೆಲವು ಸ್ಟಾಕ್ಸ್ ಯಾವುದು ಅಂದರೆ ಗುಜರಾತ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು NMDC, ಜೊತೆಗೆ ಈ ಕೆಳಗಿರುವಂತಹ ಇನ್ನಷ್ಟು ಸ್ಟಾಕ್ಸ್. ಇನ್ನು ಈ ಬಜೆಟ್ನಲ್ಲಿ ಇನ್ನೂ ಕೆಲವು ಸೆಕ್ಟರ್ಗಳಿಗೆ ಸ್ಟ್ರಾಂಗ್ ಪಾಲಿಸಿ ಸಪೋರ್ಟ್ ದೊರಕಿದೆ. ಉದಾಹರಣೆಗೆ ಟೂರಿಸಂ ಆಗಿರ್ಬೋದು, ಹಾಸ್ಪಿಟಾಲಿಟಿ ಸೆಕ್ಟರ್ನಲ್ಲಿ ಉತ್ತಮವಾದಂತಹ ಸೆಂಟಿಮೆಂಟ್ ಕಂಡು ಬಂದಿದೆ. ಸರ್ಕಾರವು ಮೆಡಿಕಲ್ ಟೂರಿಸಂ, ಸ್ಕಿಲ್ಲಿಂಗ್ ಇನಿಷಿಯೇಟಿವ್ಸ್ ಮತ್ತು ಈಸ್ಟ್ ಕೋಸ್ಟ್ ಟೂರಿಸಂ ಕಾರಿಡಾರ್ನಂತಹ ಕ್ರಮಗಳ ಮೂಲಕ ಒಂದು ಸ್ಟ್ರಾಂಗ್ ಸಪೋರ್ಟ್ ಅನ್ನ ಈ ಸೆಕ್ಟರ್ ಕೊಟ್ಟಿದೆ. ಇದರಿಂದಾಗಿ ಲಾಭ ಆಗುವಂತಹ ಕೆಲವೊಂದಷ್ಟು ಸ್ಟಾಕ್ಸ್ ಯಾವುದು ಅಂತ ಹೇಳಿದ್ರೆ ಮ್ಯಾಕ್ಸ್ ಹೆಲ್ತ್ ಕೇರ್, ಅಪೋಲೋ ಹಾಸ್ಪಿಟಲ್ಸ್ ನಂತಹ ಹಾಸ್ಪಿಟಲ್ ಸ್ಟಾಕ್ಸ್ ಮತ್ತು ಇಂಡಿಯನ್ ಹೋಟೆಲ್ಸ್ ನಂತಹ ಹೋಟೆಲ್ ಸ್ಟಾಕ್ಸ್ ಕೂಡ ಇದಾವೆ. ಮೈಕ್ರೋಸಾಫ್ಟ್, ಗೂಗಲ್ ಮತ್ತು ಅಮೆಜಾನ್ ನಂತಹ ಗ್ಲೋಬಲ್ ಕ್ಲೌಡ್ ಕಂಪನೀಸ್ಗಳು ತಮ್ಮ ಗ್ಲೋಬಲ್ ಕಸ್ಟಮರ್ಸ್ಗೆ ಸರ್ವಿಸ್ ಕೊಡೋದಕ್ಕೆ ಭಾರತದ ಡೇಟಾ ಸೆಂಟರ್ಸ್ ಅನ್ನು ಬಳಸಿದ್ರೆ 2047ರವರೆಗೆ ಅವರಿಗೆ 0 ಟ್ಯಾಕ್ಸ್ ಬೆನಿಫಿಟ್ ಕೂಡ ಇದೆ. ಇದರಿಂದಾಗಿ ಭಾರತವನ್ನ ಗ್ಲೋಬಲ್ ಡೇಟಾ ಸೆಂಟರ್ ಹಬ್ ಆಗಿ ಸ್ಥಾಪಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಸರ್ಕಾರದ ಗುರಿ ಅದನ್ನು ತಲುಪಿಸೋದು. ಇದರಿಂದಾಗಿ ಅನಂತರಾಜ್ ಮತ್ತು ನೆಟ್ವೆಬ್ ಟೆಕ್ನಾಲಜೀಸ್ ನಂತಹ ಕಂಪನಿಗಳು ಪೊಟೆನ್ಷಿಯಲ್ ಬೆನಿಫಿಷರೀಸ್ ಆಗಬಹುದು. ಇನ್ನು ಈ ಟೇಬಲ್ ಅನ್ನು ನೋಡಿ ಇನ್ನಷ್ಟು ಸ್ಟಾಕ್ಸ್ ನಿಮಗೆ ತಿಳಿಯುತ್ತೆ. ಇನ್ನು ಈ ಬಜೆಟ್ನಲ್ಲಿ ಟೆಕ್ಸ್ಟೈಲ್ ಸೆಕ್ಟರ್ಗೂ ಕೂಡ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮತ್ತು ಇಂಟಿಗ್ರೇಟೆಡ್ ಸಪೋರ್ಟ್ ಸ್ಕೀಮ್ಸ್ನ ಮೂಲಕ ಒಂದು ದೊಡ್ಡ ಉತ್ತೇಜನವನ್ನು ಕೊಡಲಾಗಿದೆ. ಇದರಿಂದಾಗಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಬಲಪಡಿಸಿ ಉದ್ಯೋಗ ಮತ್ತು ರಫ್ತು ಎರಡರಲ್ಲೂ ಕೂಡ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ. ಇದರಿಂದಾಗಿ ಲಾಭ ಕಾಣಬಹುದಾದಂತಹ ಸ್ಟಾಕ್ಸ್ ಯಾವುದು ಅಂದರೆ KPR ಮಿಲ್ಸ್ ಮತ್ತು ಪರ್ಲ್ ಗ್ಲೋಬಲ್ ನಂತಹ ಟೆಕ್ಸ್ಟೈಲ್ ಸ್ಟಾಕ್ಸ್. ಇನ್ನೊಂದಷ್ಟು ಸ್ಟಾಕ್ಸ್ ಬೆನಿಫಿಷಿಯರೀಸ್ ಇದಾವೆ, ಈ ಪಟ್ಟಿಯಲ್ಲಿ ನೋಡಿ. ಇದು ನಮ್ಮ ಬಜೆಟ್ ಸ್ಟಾಕ್ ಕವರೇಜ್. ನಾವು ಸೆಕ್ಟರ್ ವೈಸ್ ಸ್ಟಾಕ್ ಲಿಸ್ಟ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿದ್ದೀವಿ. ದಯವಿಟ್ಟು ಅದನ್ನು ನೋಡಿ. ಯಾವ ಸೆಕ್ಟರ್ ನಿಮಗೆ ಹೆಚ್ಚು ಪ್ರಾಮಿಸಿಂಗ್ ಅಂತ ಅನಿಸ್ತಾ ಇದೆ ಕಮೆಂಟ್ ನಲ್ಲಿ ಹೇಳಿ. ನೀವು ಯಾವ ಸ್ಟಾಕ್ ನೇಮನ್ನು ಸಜೆಸ್ಟ್ ಮಾಡ್ತೀರಿ ಅಥವಾ ನೀವು ಟ್ರ್ಯಾಕ್ ಮಾಡ್ತಾ ಇದ್ದೀರಿ ಅದನ್ನು ಕೂಡ ಕಾಮೆಂಟ್ ನಲ್ಲಿ ಹೇಳಿ. ಜೊತೆಗೆ ಈ ಬಾರಿಯ ಬಜೆಟ್ ನಿಮ್ಗೆ ಹೇಗೆ ಅನಿಸ್ತು, ನಿಮ್ಗೆ ಏನಾದರೂ ಲಾಭದಾಯಕವಾಗಿದೆ ಅಂತ ಅನಿಸಿದೆಯಾ ಅದನ್ನೂ ಕೂಡ ಕಮೆಂಟ್ ಮಾಡಿ. ಕೊನೆಯದಾಗಿ ಒಂದು ಮಾತು, ಇದು ಯಾವುದೇ ಸ್ಟಾಕ್ ರೆಕಮೆಂಡೇಶನ್ ಅಲ್ಲ, ಕೇವಲ ಪಾಸಿಬಲ್ ಬೆನಿಫಿಷಿಯರೀಸ್ ಲಿಸ್ಟ್ ಮಾತ್ರ. ನೀವು ಯಾವುದಾದ್ರೂ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮದೇ ಆದಂಥ ರಿಸರ್ಚ್ ಇರಲಿ, ರಿಸರ್ಚ್ ಮಾಡಿ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಸೇಫ್ ಇನ್ವೆಸ್ಟಿಂಗ್, ಹ್ಯಾಪಿ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.